ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿಯನ್ನ ನಮ್ಮ ಅಶ್ವವೇಗ ನ್ಯೂಸ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಆ ಒಂದು ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ ಏನು? ಇನ್ನ ರಾಜ್ಯದ ಜನತೆ ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬ್ರೇಕಿಂಗ್ ಮೂಲಕ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸ್ಫೋಟಕ ಸುದ್ದಿ. ಇದು ರಾಜ್ಯದ ಜನತೆ ನೋಡಲೇಬೇಕಾದ ಬಿಗ್ ಸ್ಟೋರಿ. ಇದು ರಾಜಕೀಯದ ಅಂತೆ ಕಂತಿಯ ಸುದ್ದಿ ಅಲ್ವೇ ಅಲ್ಲ. ಹೌದು, ಇದು ನಿಮ್ಮೆಲ್ಲರ ಜೀವಕ್ಕೆ ಸಂಬಂಧಪಟ್ಟಂತಹ ಆಘಾತಕಾರಿ ಸುದ್ದಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ. ಬಿಗ್ ಸ್ಟೋರಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ತೆರೆದಿಡ್ತಾ ಇದೆ. ಇದು ರಾಜ್ಯದ ಜನತೆ ನೋಡಲೇಬೇಕಾದಂತಹ ಸ್ಟೋರಿ ಆಗಿದೆ. ರಾಜಕೀಯದ ಅಂತೆ ಕಂತಿಯ ಸುದ್ದಿ ಅಲ್ವೇ ಅಲ್ಲ. ಅಂತೆ ಕಂತಿಯ ಬಗ್ಗೆ ನಮಗೆ ಬೇಕಾಗೂ ಇಲ್ಲ. ಇನ್ನ ಜನರ ಒಳಿತು ನಮಗೆ ಬೇಕಾಗಿರುವಂತದ್ದು. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ. ನಿಮ್ಗೆ ಹೇಳ್ತಾ ಇರುವಂತದ್ದು ಅಶ್ವವೇಗ ನ್ಯೂಸ್ನಲ್ಲಿ. ಆ ಘನಘೋರ ಸತ್ಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅಶ್ವವೇಗ ನ್ಯೂಸ್ನಲ್ಲಿ ಬೆಚ್ಚಿ ಬೀಳಿಸುವಂತಹ ಘನಘೋರ ಸತ್ಯವನ್ನ ನಿಮ್ಮ ಮುಂದೆ ತೆರೆದಿರ್ತಾ ಇದ್ದೀವಿ. ಹೌದು, ಘನಘೋರ ಸತ್ಯ ಏನು? ಆ ಘನಘೋರ ಸತ್ಯದಿಂದ ಕರ್ನಾಟಕದ ಜನತೆ ಅನುಭವಿಸ್ತಾ ಇರುವಂತಹ ಯಾತನೆಗಳು ಏನು? ಇನ್ನ ಕರ್ನಾಟಕದ ಮಹಾಜನತೆ ಎಚ್ಚರವಾಗಿರಬೇಕಾಗಿರುವಂತಹ ಸಂದರ್ಭ ಎದುರಾಗಿರೋದಾದ್ರೂ ಯಾಕೆ? ಕರ್ನಾಟಕದ ಮಹಾಜನತೆಯೇ ಎಚ್ಚರ ಎಚ್ಚರ ಎಚ್ಚರ. ರಾಜ್ಯದ ಪ್ರಮುಖ ನದಿಗಳೇ ಆಗಿವೆ ಕಲುಷಿತ. ಹೌದು, ನೀವು ನಿತ್ಯ ಬಳಸುವ ಜೀವಜಲ ಎಷ್ಟು ವಿಷಯುಕ್ತವಾಗಿದೆ ಅನ್ನೋದು ನಿಮಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕರ್ನಾಟಕದ ಮಹಾಜನತೆಗೋಸ್ಕರ ಕರ್ನಾಟಕದ ಹಲವು ಪ್ರಮುಖ ನದಿಗಳು, ಆ ಪ್ರಮುಖ ನದಿಗಳ ಬಳಸುವಂತಹ ಜೀವಜಲ ಇನ್ನ ಎಷ್ಟು ವಿಷಯುಕ್ತವಾಗಿದೆ, ಎಷ್ಟು ವಿಷಕಾರಿಯಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಬರೀ ಬೆಂಗಳೂರು, ಮಂಗಳೂರು ಅಷ್ಟೇ ಅಲ್ಲ, ಶಿವಮೊಗ್ಗ, ಮೈಸೂರು, ಮಂಡ್ಯ, ವಿಜಯಪುರ, ಕೊಡಗು, ರಾಮನಗರ ಸೇರಿದಂತೆ ರಾಜ್ಯದಲ್ಲಿರುವಂತಹ ನದಿಗಳಲ್ಲಿ ಹಾಲಾಹಲ ಹರಿತಾ ಇದೆಯಂತೆ. ಹೌದು, ಮಂಡ್ಯ, ವಿಜಯಪುರ, ಕೊಡಗು, ರಾಮನಗರ ಸೇರಿದಂತೆ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಮೈಸೂರು ಈ ರಾಜ್ಯದಲ್ಲಿ ಹರಿಯುತ್ತಿರುವಂತಹ ಪ್ರಮುಖ ನದಿಗಳಲ್ಲಿ ಕುಲ್ಲ ಕಲುಷಿತ ಆಗೋಗಿದೆ ನದಿಗಳ ನೀರು. ಹಾಗಾದ್ರೆ ಕಲುಷಿತಗೊಂಡಿರುವಂತಹ ನದಿಗಳು ಯಾವ್ಯಾವುದು? ರಾಜ್ಯದಲ್ಲಿ 12 ಪ್ರಮುಖ ನದಿಗಳಲ್ಲಿ ಕಲುಷಿತ ನೀರು ಹರಿತಾ ಇದೆ. ಕಲುಷಿತ ನೀರನ್ನ ಸೇವನೆ ಮಾಡ್ತಾ ಇದ್ದೀವ. ಹಾಗಾದ್ರೆ ರಾಜ್ಯದಲ್ಲಿರುವಂತಹ ನದಿಗಳಲ್ಲಿ ಈಗಾಗಲೇ ಕಲುಷಿತ ನೀರು ಹರಿತಾ ಇರುವಂತದ್ದು. ಇನ್ನ ಬೆಂಗಳೂರು ರಾಜಕಾಲುವೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರು ರಾಜಕಾಲುವೆಯ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವಂತಹ ರಾಜಕಾಲುವೆಯ ನೀರು ಎಷ್ಟು ಕೊಳಚೆ ನೀರು ಅನ್ನೋದನ್ನ ನೀವು ಕೂಡ ನೋಡ್ತಾ ಇರಬಹುದು. ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೀವು ನೋಡಬಹುದಾಗಿದೆ. ಇಂತಹ ಕೊಳಚೆ ನೀರು, ಇಂತಹ ಕಲುಷಿತವಾದಂತಹ ನೀರು ಶುದ್ಧೀಕರಣ ಘಟಕಕ್ಕೆ ಹೋಗದೆ ನದಿಗಳಿಗೆ ಸೇರ್ತಾ ಇದೆ. ಇನ್ನ ರಾಜಕೀಯದ ಅಂತೆಕಂತಿಯ ಸುದ್ದಿಯನ್ನ ನಾವು ತೋರಿಸ್ತಾ ಇಲ್ಲ. ಹಾಗೆ ಇನ್ನ ಕೃಷ್ಣಾ ಘಟಪ್ರಭಾ ನದಿಯ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಕೃಷ್ಣಾ ಘಟಪ್ರಭಾ ನದಿಯ ನೀರು ಯಾವ ರೀತಿ ನೊರೆಯಾಗಿ ಹರಿತಾ ಇದೆ. ನೋಡಿದ ತಕ್ಷಣ ಹಾಲು ಅಂತ ಅನ್ಕೊಂಡ್ಬಿಡ್ತೀವಿ, ಆದ್ರೆ ಹಾಲಲ್ಲ, ನಿಜಕ್ಕೂ ಕೂಡ ಹಾಲಾಹಲವನ್ನ ಸೃಷ್ಟಿ ಮಾಡುವಂತಹ ನೀರು. ಈ ನೀರು ನದಿಯನ್ನ ಹೋಗಿ ಸೇರುತ್ತೆ. ನದಿ ನೀರು ಮತ್ತೆ ನಮ್ಮನ್ನ ಸೇರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯದ ಪ್ರಮುಖ ನದಿಗಳು ಏನಿದೆ, ಆ ಪ್ರಮುಖ ನದಿಗಳು ಫ್ಯಾಕ್ಟರಿಯಿಂದ ಡಿಸ್ಚಾರ್ಜ್ ಆಗುವಂತಹ ವೇಸ್ಟೇಜ್ ಏನಿದೆ ಆ ವೇಸ್ಟೇಜ್ ಅನ್ನ ಕೂಡ ಸೇರ್ತಾ ಇದೆ ನದಿಗಳು.
ಇದು ರಾಜಕೀಯದ ಅಂತೆಕಂತೆಯ ಸುದ್ದಿಯನ್ನ ತೋರಿಸ್ತಾ ಇಲ್ಲ ನಿಮ್ಗೆ. ರಾಜ್ಯವೇ ಈ ಬಗ್ಗೆ, ರಾಜ್ಯ ಸರ್ಕಾರವೇ ಈ ಬಗ್ಗೆ ಮಾಹಿತಿಯನ್ನ ನೀಡಿದೆ, ಒಪ್ಕೊಂಡಿದೆ. ರಾಜ್ಯದ 12 ನದಿಗಳು ಕಲುಷಿತವಾಗಿದೆ ಮಾಹಿತಿಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದವರು. ಹನುಮಂತ ದುರ್ಗದಿನ ರಾಜ್ಯದ 12 ನದಿಗಳು ಈಗಾಗಲೇ ಪ್ರಮುಖವಾಗಿ ಕಲುಷಿತವಾಗಿದೆ. ಈ ಕುರಿತಂತೆ ರಾಜ್ಯ ಸರ್ಕಾರ ಕೂಡ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಿದೆ. ಇನ್ನು ಆ ಮಾಹಿತಿ ಹೇಳೋ ಪ್ರಕಾರ ರಾಜ್ಯದ ಎಷ್ಟು ನದಿಗಳು ಕಲುಷಿತವಾಗಿರುವಂತದ್ದು, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಕಾವ್ಯ, ಪ್ರತಿಯೊಬ್ಬರ ಜೀವನದಲ್ಲಿ, ಮನುಷ್ಯರ ಜೀವನದಲ್ಲಿ ನೀರಿನ ಪಾತ್ರವನ್ನ ನೋಡುವಂತದ್ದಾದ್ರೆ ಪ್ರಮುಖವಾಗಿ ನಮಗೆ ಅಂತಹ ಕುಡಿಯುವ ನೀರಾಗಿರ್ಬೋದು ಮತ್ತು ಬಳಕೆ ನೀರು ಈಗ ಕಲುಷಿತ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಸರ್ಕಾರವೇ ಒಪ್ಪಿಕೊಂಡಿರುವಂಥದ್ದು. ಏಕೆಂತಂದು ಹೇಳಿದ್ರೆ ರಾಜ್ಯದ 12 ಪ್ರಮುಖ ನದಿಗಳೇನಿದ್ದಾವೆ, ಅದು ಅರ್ಕಾವತಿ ಇರ್ಬೋದು, ಕಾವೇರಿ ನದಿ ಇರ್ಬೋದು, ಕೃಷ್ಣ, ಭೀಮಾ, ತುಂಗಭದ್ರಾ ನದಿಗಳಿರ್ಬೋದು, ಇವೆಲ್ಲವೂ ಕೂಡ ಕಲುಷಿತ ಆಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಈಗ ಪರಿಸರ ಇಲಾಖೆಯನ್ನೇ ಒಪ್ಕೊಂಡಿರುವಂಥದ್ದು. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸದಸ್ಯ ರವಿ ಅವರು ಕೇಳಿದಂಥ ರವಿರವರು ಕೇಳಿದಂತಹ ಒಂದು ಪ್ರಶ್ನೆಗೆ ಸರ್ಕಾರವೇ ಉತ್ತರವನ್ನು ಕೊಟ್ಟಿರುವಂಥದ್ದು. ಆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಆತಂಕ, ಇಡೀ ರಾಜ್ಯದ ಜನರು ಆತಂಕಕ್ಕೆ ಈಡು ಮಾಡುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಏನು ಕೈಗಾರಿಕಾ ವಲಯದಲ್ಲಿ ಸೃಷ್ಟಿಯಾಗುವಂತಹ ತ್ಯಾಜ್ಯಗಳು ಏನಿದ್ದಾವೆ, ಆ ತ್ಯಾಜ್ಯಗಳು ಹೋಗಿ ಆ ಒಂದು ನದಿಗೆ ಸೇರುವಂಥದ್ದು. ಮತ್ತು ನಗರ ಪ್ರದೇಶಗಳಲ್ಲಿ ಒಳಚರಂಡಿಗಳ ನೀರು ಕೂಡ ನೇರವಾಗಿ ನದಿಗೆ ಸೇರ್ತಾ ಇದೆ. ಈ ಕಾರಣಕ್ಕಾಗಿ ನದಿಗೆ ಸೇರುವಂತಹ ಹಿನ್ನೆಲೆಯಲ್ಲಿ ನೀರು ಕಲುಷಿತ ಆಗ್ತಾ ಇದೆ. ನೀರು ಕಲುಷಿತ ಆದರೆ ಅದರದೇ ಆದಂತಹ ಒಂದಷ್ಟು ಅನಾರೋಗ್ಯಗಳು ಕೂಡ ಉಂಟಾಗುತ್ತೆ ಅನ್ನೋಂಥ ಅನೇಕ ಸಂಶೋಧನೆಗಳು ಇದ್ದಾಗಲೂ ಕೂಡ ಒಂದು ಕಡೆಗೆ ಕೈಗಾರಿಕಾ ವಲಯದಲ್ಲೂ ಸೃಷ್ಟಿಯಾಗುವಂಥ ತ್ಯಾಜ್ಯಗಳು ನೇರವಾಗಿ ನದಿಗೆ ಹೋಗಬಾರ್ದು ಅನ್ನೋಂಥ ಕಾರಣಕ್ಕಾಗಿಯೇ STPಯನ್ನು ರಚನೆ ಮಾಡಬೇಕು, STPಗಳು ನಿರ್ಮಾಣವನ್ನು ಮಾಡಬೇಕು ಅನ್ನೋಂಥ ಕಾಯ್ದೆ ಇದ್ದಾಗಲೂ ಕೂಡ ಕಾರ್ಖಾನೆಗಳು ಎಷ್ಟರ ಮಟ್ಟಿಗೆ STPಗಳನ್ನು ನಿರ್ಮಾಣ ಮಾಡಿದಾವೆ ಅನ್ನೋಂಥದ್ದು ಈಗ ಒಂದಷ್ಟು ಪ್ರಶ್ನೆಗಳು. ಮತ್ತು ಸರ್ಕಾರವೂ ಕೂಡ ಹೇಳಿದಂತೆ STPಗಳ ಮೊದಲ ಹಂತದಲ್ಲಿ ಒಂದಷ್ಟು ಕಾಮಗಾರಿಗಳು ಪ್ರಗತಿಯ ಹಂತದಲ್ಲಿ ಇದ್ದಾಗಲೂ ಕೂಡ ಪರಿಪೂರ್ಣವಾದಂತಹ ಸರಿಸುಮಾರು 159 MLD ನೀರೇನಿದೆ, ಆ ನೀರು ಇನ್ನೂ ಕೂಡ ಶುದ್ಧೀಕರಣ ಬಾಕಿ ಇದೆ ಅನ್ನೋಂಥ ಮಾಹಿತಿ ಕೂಡ ಸಾಕಷ್ಟು ಲಭ್ಯ ಆಗಿರುವಂಥದ್ದು. ಒಟ್ಟಿನಲ್ಲಿ ಇಡೀ ಸರ್ಕಾರದ ಮಾಹಿತಿ ಒಪ್ಕೊಂಡಿದೆ. ಹೌದು, ರಾಜ್ಯದ ನದಿಗಳಲ್ಲಿರುವಂತಹ ಅರ್ಕಾವತಿ, ಕಾವೇರಿ, ಭೀಮಾ, ಕೃಷ್ಣಾ ನದಿಗಳೇನಿದ್ದಾವೆ 12 ನದಿಗಳು ಕಲುಷಿತ ಆಗಿದ್ದಾವೆ. ಯಾಕಂತಂದು ಹೇಳಿದ್ರೆ BOD ಸಾಂದ್ರತೆಯ ಆಧಾರಿತವಾಗಿ ಅದನ್ನು ಪ್ರಮಾಣವಂತ ಮಾಡುವಂಥದ್ದು ನೋಡಿದ್ರೆ ಅತಿ ಹೆಚ್ಚಾಗಿ ಅರ್ಕಾವತಿ ನೀರಿನಲ್ಲಿ ಕಲುಷಿತ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ನೇರವಾಗಿ ನಾವು ಇವತ್ತು ಕುಡಿಯುತ್ತಾ ಇರುವಂತಹ ನೀರು ಶುದ್ಧವಾಗಿದೆಯಾ, ಬಳಕೆ ಮಾಡ್ತಾ ಇರುವಂತಹ ನೀರು ಶುದ್ಧವಾಗಿದೆಯಾ, ಬಳಕೆಯ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅನ್ನೋಂಥ ಒಂದಷ್ಟು ಆತಂಕಕಾರಿಯಾಗಿರುವಂಥದ್ದು. ಮತ್ತು ಸರ್ಕಾರವು ಕೂಡ ಇನ್ನಷ್ಟು ಬಿಗಿ ಕ್ರಮಗಳ ಮೂಲಕ ಕೈಗಾರಿಕೆಗಳ ತ್ಯಾಜ್ಯ ನೇರವಾಗಿ ನದಿಗಳು ಹೋಗದೆ ತಡೆಯೋದಂತೆ ಒಂದಷ್ಟು ಪ್ರಯತ್ನಗಳನ್ನು ಸರ್ಕಾರ ಇನ್ನಷ್ಟು ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಜನರಲ್ಲೂ ಕೂಡ ನಗರ ಪ್ರದೇಶದಲ್ಲಾಗಿರ್ಬೋದು ಮತ್ತು ಹಳ್ಳಿ ಪ್ರದೇಶಗಳಲ್ಲಾಗಿರ್ಬೋದು ನೇರವಾಗಿ ತ್ಯಾಜ್ಯ ಬಳಕೆ ಆಗಿರುವಂತಹ ನೀರುಗಳು ಅಥವಾ ಒಳಚರಂಡಿ ನೀರು ನೇರವಾಗಿ ನದಿಗೆ ಹೋಗುವಂಥದ್ದನ್ನು ತಡಿಬೇಕು. ಜೊತೆಗೆ ಕಾರ್ಖಾನೆಗಳಿಗೂ ಕೂಡ ಈಗಾಗಲೇ ಒಂದಷ್ಟು ಸೂಚನೆಗಳಿದ್ದಾವೆ, ಕಾಯ್ದೆನೂ ಕೂಡ ಇದೆ. ಯಾಕೆಂತಂದು ಹೇಳಿದ್ರೆ ಕಾರ್ಖಾನೆಯಲ್ಲಿ ಬಳಕೆಯಾದಂತಹ ನೀರೇನಿದೆ ಅದನ್ನು ಮತ್ತೆ ಪುನರ್ಬಳಕೆ ಮಾಡುವಂಥ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಬೇಕು ಅನ್ನೋಂಥ ಕಾಯ್ದೆ ಇದ್ದಾಗಲೂ ಕೂಡ ಈ ರೀತಿಯ ಇಷ್ಟು ದೊಡ್ಡ ಪ್ರಮಾಣದ ನದಿಗಳು ಕಲುಷಿತ ಆಗಿರುವಂಥದ್ದು ರಾಜ್ಯದ ಜನರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಆತಂಕ ಮೂಡಿಸುವಂಥ ಸುದ್ದಿ. ಕಾವ್ಯ, ಎಸ್ಸಿನ ನದಿ ನಿರ್ವಹಣೆ ಬಗ್ಗೆ ಒಂದು ಸೂಕ್ತ ಯೋಜನೆಯನ್ನ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಆ ಒಂದು ಸೂಕ್ತ ಯೋಜನೆಯನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಇದ್ದಾರಾ CM ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರಾಗಿರ್ಬಹುದು? ಇನ್ನು ನಮ್ಮ ರಾಜಕಾಲುವೆಯನ್ನೇ ನೋಡ್ತಾ ಇದ್ವಿ, ಬೆಂಗಳೂರಿನ ರಾಜಕಾಲುವೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನದಿ ನಿರ್ವಹಣೆಯ ಬಗ್ಗೆ ಏನಾದರೂ ಯೋಜನೆಯನ್ನ ಜಾರಿ ತರುವಂತಹ ನಿಟ್ಟಿನಲ್ಲಿ ಇದ್ದಾರಾ ಅಥವಾ ಇಲ್ವಾ? ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹನುಮಂತ್? ಕಾವ್ಯ, ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರ ಮತ್ತು ಪರಿಸರ ಇಲಾಖೆ ಒಂದಷ್ಟು ಕಾಯ್ದೆ ಕಾನೂನುಗಳ ಮೂಲಕವೇ ಒಂದು ನಿರ್ವಹಣೆಯನ್ನು ನದಿಯೊಳಗೆ ಹೋಗ್ತಾ ಇರುವಂತಹ ತ್ಯಾಜ್ಯ ನೀರುಗಳೇನಿದ್ದಾವೆ, ತ್ಯಾಜ್ಯ ವಸ್ತುಗಳೇನಿದೆ, ಅದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಬಳಕೆ ವಸ್ತುಯಲ್ಲಿ ಉತ್ಪತ್ತಿ ಆಗಿರುವಂತಹ ಬಳಕೆಗೆ ಆಗದೇ ಇರುವಂತಹ ವಸ್ತುಗಳೆಲ್ಲ ಏನಿರ್ಬೋದು ಅವೆಲ್ಲವೂ ಕೂಡ ನೇರವಾಗಿ ನದಿ ನೀರಿಗೆ ಹೋಗ್ತಾ ಇರುವಂಥದ್ದನ್ನು ತಡೆಗಟ್ಟಲಿಕ್ಕೆ ವಿಶೇಷವಾಗಿ ಕೈಗಾರಿಕಾ ಪ್ರದೇಶ ವಲಯದಲ್ಲಿ ಅಥವಾ ಒಂದು ಕೈಗಾರಿಕಾ ಕಾರ್ಖಾನೆಯಲ್ಲಿ ಒಂದು ಶುದ್ಧೀಕರಣ STPಯನ್ನು ನಿರ್ಮಾಣ ಆಗಬೇಕು ಅನ್ನೋಂಥ
ಯೋಜನೆಗಳು ಇದ್ದಾಗಲೂ ಕೂಡ, ಸೂಚನೆಗಳು ಕೊಟ್ಟಾಗಲೂ ಕೂಡ ಇನ್ನೂ ಕೂಡ ಅನೇಕ ಕೆಲವೊಂದು ಕಾರ್ಖಾನೆಗಳಲ್ಲಿ ಈ ಒಂದು STPಯನ್ನು ನಿರ್ಮಾಣ ಮಾಡಿಲ್ಲ. ಅದರ ಜೊತೆಗೆ ಶುದ್ಧೀಕರಣ ನೀರಿನ ಸಂಸ್ಕರಣಾ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋಂಥ ಸೂಚನೆ ಇದ್ದಾಗಲೂ ಕೂಡ ಇನ್ನೂ ಕೂಡ ಮಾಡಿಕೊಂಡಿಲ್ಲ ಅನ್ನೋಂಥ ಒಂದಷ್ಟು ಮಾಹಿತಿ ಲಭ್ಯ ಆಗಿರುವಂಥದ್ದು. ಆ ಒಂದು ಬಿಗಿ ಕ್ರಮಗಳ ಮತ್ತಷ್ಟು ಬಿಗಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಮೊದಲ ಹಂತ, ಎರಡನೇ ಹಂತವನ್ನು ನೋಡುವಂಥದ್ದು ಆದರೆ ಕೆಲವೊಂದು ಹಂತದಲ್ಲಿ ಈಗಾಗಲೇ STPಗಳ ನಿರ್ಮಾಣಕ್ಕೂ ಕೂಡ ಮುಕ್ತಾಯದ ಹಂತದಲ್ಲಿದ್ದಾವೆ. ಇನ್ನಷ್ಟು STPಗಳ ನಿರ್ಮಾಣ ಮಾಡುವಂಥದ್ದು ಕೂಡ ಬಾಕಿ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಸರ್ಕಾರ ನೀಡಿರುವಂಥದ್ದು. ಕಾವ್ಯ, ಎಸ್, ಥ್ಯಾಂಕ್ ಯು ಹನುಮಂತ್ ದುರ್ಗತ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.